ಸೊ ಹೇ ಗೈಸ್, ಈ ವಿಡಿಯೋದಲ್ಲಿ ಕರೆನ್ಸಿ ಪೇರ್ಸ್ ಅಂದ್ರೆ ಏನು ಮತ್ತೆ ಕರೆನ್ಸಿ ಪೇರ್ಸ್ ಯಾವ ತರ ವರ್ಕ್ ಆಗುತ್ತೆ ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಗಿನರ್ ಆಗಿದ್ರೆ ನೀಟಾಗಿ ಒಂದೊಂದು ಪಾಯಿಂಟ್ಸ್ ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಕರೆನ್ಸಿ ಪೇರ್ ಅಂತ ಅಂದ್ರೆ ಎರಡು ದೇಶದ ಕರೆನ್ಸಿ ಸೇರಿದ್ರೆ ಒಂದು ಕರೆನ್ಸಿ ಪೇರ್ ಆಗುತ್ತೆ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ. ಯಾವ ತರ ಅಂತ ಇಲ್ಲಿ ಎಕ್ಸಾಂಪಲ್ ತೋರಿಸಿದೀನಿ ನೋಡಿ. ಯೂರೋ ಮತ್ತೆ USD ಎರಡು ಸೇರಿದ್ರೆ ಒಂದು ಕರೆನ್ಸಿ ಪೇರ್. ಇಲ್ಲಿ ಫಸ್ಟ್ ಯಾವುದೇ ಕರೆನ್ಸಿ ಬರುತ್ತಲ್ಲ, ಫಸ್ಟ್ ಅದನ್ನ ನಾವು ಬೇಸ್ ಕರೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಕರೆನ್ಸಿನ ಕೋರ್ಟ್ ಕರೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಯೂರೋ ಬಂದ್ಬಿಟ್ಟು ಬೇಸ್ ಕರೆನ್ಸಿ, USD ಬಂದ್ಬಿಟ್ಟು ಕೋರ್ಟ್ ಕರೆನ್ಸಿ. ನಾವು ಟ್ರೇಡ್ ಮಾಡೋದಿಲ್ಲಿ ಯೂರೋ ಮೇಲೆ ಟ್ರೇಡ್ ಮಾಡ್ತಾ ಇದೀವಿ. USD ಬಂದ್ಬಿಟ್ಟು ಒಂದು ಪ್ರೈಸ್ ನ ಕೋಟ್ ಮಾಡುತ್ತೆ. ಯಾವ ತರ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಯೂರೋ USD ಅಂತ ಇದೆ. ಇದು ಟ್ರೇಡಿಂಗ್ ಚಾರ್ಟ್ ಅಲ್ಲಿ ಈ ತರ ಇರುತ್ತೆ. ಇಲ್ಲಿ ಪಾಯಿಂಟ್ಸ್ ಇರುತ್ತಲ್ಲ ರೈಟ್ ಸೈಡ್ ಅಲ್ಲಿ, ಅಲ್ಲಿ $1.15917 ನ ನೀವು ಕೊಟ್ರೆ $1 ನ ನೀವು ಬೈ ಮಾಡಬಹುದು. ಟ್ರೇಡ್ ಮಾಡ್ತಾ ಇರೋದ್ರಲ್ಲಿ ಯೂರೋದ್ರಲ್ಲಿ ಟ್ರೇಡ್ ಮಾಡ್ತಾ ಇರೋದು. USD ಬಂದ್ಬಿಟ್ಟು ನಮಗೆ ಪ್ರೈಸ್ ನ ಕೋಟ್ ಮಾಡುತ್ತೆ. ಆಮೇಲೆ ಇಲ್ಲಿದೆ ನೋಡಿ. ಸೊ ನೀವು ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಿರಲ್ಲ, ನೀವೇನಾದ್ರು ಸೆಲ್ಲಿಂಗ್ ಮಾಡಿದ್ರೆ ಯೂರೋ USD ಸೆಲ್ಲಿಂಗ್ ಮಾಡಿದ್ರೆ, ಸೊ ಅಲ್ಲಿ ಯೂರೋಸ್ ನ ನೀವು ಸೆಲ್ ಮಾಡ್ತಾ ಇದೀರಾ. ಯೂರೋ USD ಪೇರ್ ಅಲ್ಲಿ ಏನಾದ್ರು ನೀವು ಸೆಲ್ಲಿಂಗ್ ಬಟನ್ ಒತ್ತಿದ್ರೆ ಯೂರೋಸ್ ನ ನೀವು ಸೆಲ್ ಮಾಡ್ತಾ ಇದ್ದೀರಾ. ಯಾತ್ರ ಅಗೇನ್ಸ್ಟ್ ಡಾಲರ್ಸ್ ಅಗೇನ್ಸ್ಟ್. ಏನಾದ್ರು ಬೈಯಿಂಗ್ ಮಾಡಿದ್ರೆ ಒಂದ್ ಲಾಟ್ ಏನಾದ್ರು ನೀವು ಬೈಯಿಂಗ್ ಮಾಡಿದ್ರೆ ಯೂರೋಸ್ ಮಾತ್ರ ನೀವು ಬೈಯಿಂಗ್ ಮಾಡ್ತಾ ಇದೀರಾ. ಯಾತ್ರ ಅಗೇನ್ಸ್ಟ್ ಸೆಲ್ಲಿಂಗ್ ಡಾಲರ್ ಅಗೇನ್ಸ್ಟ್ ನೀವು ಯೂರೋಸ್ ನ ಬೈ ಮಾಡ್ತಾ ಇದೀರಾ. ಇನ್ ಕೇಸ್ ಸೆಲ್ಲಿಂಗ್ ಮಾಡಿದಾಗ ಯೂರೋ USD ಚಾರ್ಟ್ ಅಲ್ಲಿ ಕೆಳಗಡೆ ಹೋದ್ರೆ, ಪ್ರೈಸಸ್ ಕೆಳಗಡೆ ಹೋದ್ರೆ ನಿಮ್ಗೆ ಪ್ರಾಫಿಟ್ಸ್ ಆಗುತ್ತೆ. ಇನ್ ಕೇಸ್ ಬೈಯಿಂಗ್ ಮಾಡಿದ್ರ ಯೂರೋಸ್ ನ ನೀವು ಬೈಯಿಂಗ್ ಮಾಡಿದ್ರ ಯೂರೋ USD ಚಾರ್ಟ್ ಅಲ್ಲಿ, ಅವಾಗ ಬೈಯಿಂಗ್ ಸೈಡ್ ಏನಾದ್ರು ಮಾರ್ಕೆಟ್ ಹೋದ್ರೆ ನಿಮ್ಗೆ ಪ್ರಾಫಿಟ್ಸ್ ಆಗುತ್ತೆ. ಇದು ಸಿಂಪಲ್ ಎಕ್ಸಾಂಪಲ್ಸ್ ಮತ್ತೆ ಕಾನ್ಸೆಪ್ಟ್ ಕರೆನ್ಸಿ ಪೇರ್ ಅಂದ್ರೆ ಏನು, ಯಾವ ತರ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು